ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಅಪ್ಡೇಟ್ಗೆ ಸ್ವಾಗತ. ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಎಷ್ಟು, ಈ ಬಾರಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಳೋದು, ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಬಾರಿ 92,383 ಅಭ್ಯರ್ಥಿಗಳು ಟಿಗೆ ಎಲಿಜಿಬಲ್ ಕೂಡ ಪಡ್ಕೊಂಡಿದ್ದಾರೆ. ಮಂಗಳವಾರ ನಿನ್ನೆ ಲೇಟ್ ನೈಟ್ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಯಿತು. ಸರ್ವರ್ ಇಶ್ಯೂಸ್ ಕೂಡ ಆಗಿ ಡಿಲೇ ಕೂಡ ಆಯಿತು. ಇವತ್ತು ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ನಿನ್ನೆ ಕೂಡ ಜನರೇಟ್ ಕೂಡ ಆಗಿದೆ. ನೋಡಿದ್ರೆ ಅನ್ಕೋತೀನಿ ಇದೇ ಮೊದಲ ಬಾರಿಗೆ ದಾಖಲೆ ಉಡ್ಡ ರೆಕಾರ್ಡ್ ಕೂಡ ಮಾಡಿದೆ ಅಂತ ಹೇಳ್ಬೋದು. 32% ಅರ್ಹತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಂದ್ರೆ 97,383 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಪತ್ರ 1, 2 ಕೂಡ ಸೇರಿ ಬರೋಬ್ಬರಿ 3,16,000 ಅಭ್ಯರ್ಥಿಗಳು ಹಾಜರಾಗಿದ್ರು. ಇದರಲ್ಲಿ 97,000 ಅಭ್ಯರ್ಥಿಗಳು ಮಾಡಿದ್ರು. ಬಟ್ 2023ರಲ್ಲಿ ಕೇವಲ 64,830 ಅಭ್ಯರ್ಥಿಗಳು ಮಾತ್ರ ಎಲಿಜಿಬಲ್ ಕೂಡ ಆಗಿದ್ರು. ಈ ಬಾರಿಗೆ 2024ರಲ್ಲಿ ಅರ್ಹತೆ ಪಡೆದವರ ಸಂಖ್ಯೆ 14,000 ಆಗಿತ್ತು. ಹೀಗಾಗಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ನಿಮ್ದು ಪ್ರಮಾಣ ಪತ್ರ ಡೌನ್ಲೋಡ್ ಕೂಡ ಮಾಡಬಹುದು. ಒಟ್ಟು 150 ಅಂಕಗಳಿಗೆ ಪರೀಕ್ಷೆ ನಡೆಸಿತ್ತು. ಅಲ್ಲಿ ಬಂದ್ಬಿಟ್ಟು 60% 90 ಅಂಕ ಪಡೆದವರು ಅರ್ಹರು ಕೂಡ ಆಗಿರ್ತಾರೆ. ಎಲ್ಲಾ ವಿಷಯಗಳೇ ಕೂಡ ಇತ್ತು. ಕನ್ನಡ, ಇಂಗ್ಲಿಷು, ಹಿಂದಿ, ತಮಿಳು, ತೆಲುಗು, ಮರಾಠಿ ವಿಷಯದಲ್ಲಿ 150 ಅಂಕಗಳಿಗೆ ಫಲಿತಾಂಶ ಪರಿಗಣಿಸಲಾಗಿದೆ. ಆದರೆ ಉರ್ದು ವಿಷಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಗ್ರೇಸ್ ಇರೋ ಕಾರಣ 149ಗೆ ನಿಮಗೆ ಕನ್ಸಿಡರ್ ಕೂಡ ಮಾಡಿಕೊಂಡು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ನೋಡೋಣ ಬನ್ನಿ. ಈ ವರ್ಷದ ನೋಡೋದಾದ್ರೆ ಬರೋಬ್ಬರಿ ಪತ್ರಿಕೆ 1ನಲ್ಲಿ 29,377 ಜನ ಎಲಿಜಿಬಲ್ ಕೂಡ ಆಗಿದ್ದಾರೆ. ಪೇಪರ್ 2 ಅಲ್ಲಿ 68,006 ಜನ ಎಲಿಜಿಬಲ್ ಆಗಿರ್ತಾರೆ. ಒಟ್ಟು 92,000 ಆಗಿದ್ದಾರೆ. ಬಟ್ ಲಾಸ್ಟ್ ವರ್ಷ ಕೇವಲ 14,000 ಆಗಿದ್ರು. ಆದ್ರೆ ಲಾಸ್ಟ್ ವರ್ಷ 2023ಲಿ ಕೇವಲ 64,000 ಕೂಡ ಆಗಿದ್ರು. ಅದನ್ನು ನೀವು ನೋಡ್ಕೊಂಡಿದ್ರೆ ಅನ್ಕೋತೀನಿ. ಸರ್ಟಿಫಿಕೇಟ್ನ ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಅರ್ಹತಾ ಪ್ರಮಾಣ ಪತ್ರ ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಆಲ್ ದ ಬೆಸ್ಟ್. ಇದೇ ರೀತಿ ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.